ಅವನು ಏನಾದ್ರೂ ಹೇಳೋ ಮೊದ್ಲೇ ಡಾಕ್ಟರ್ ಎಮರ್ಜೆನ್ಸಿ ವಾರ್ಡ್ ಇಂದ ಹೊರಗಡೆ ಬಂದು ಅಂದ್ರು, ಮಿಸ್ಟರ್ ವಂಶಿ, ಒಂದು ಸೀರಿಯಸ್ ಇಶ್ಯೂ ಇದೆ. ಮಗುವಿನ ಶ್ವಾಸಕೋಶ ಅಂದ್ರೆ ಲಂಗ್ಸ್ ಪೂರ್ತಿ ಫ್ಲೂಯಿಡ್ ಇಂದ ತುಂಬಿಕೊಂಡಿದೆ. ನಾವು ತಕ್ಷಣ ಎಲ್ಲಾ ಮೆಡಿಕಲ್ ಟೆಸ್ಟ್ ಮಾಡಬೇಕಾಗಿದೆ. ಅವಳಿಗೆ ಯಾವುದಾದ್ರೂ ಪ್ರೀವಿಯಸ್ ಮೆಡಿಕಲ್ ಹಿಸ್ಟ್ರಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರಾಪರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಇದನ್ ಕೇಳಿದ ಆ ದಿನ ತಕ್ಷಣ ಅವನ ಕಡೆಗೆ ಟರ್ನ್ ಆಗಿ ಹೇಳಿದ್ಲು, ನನ್ನ ಹಾರ್ಟ್ ಬೀಟ್ಗೆ ಯಾವುದೇ ಮೆಡಿಕಲ್ ಹಿಸ್ಟ್ರಿ ಇಲ್ಲ. ಅವಳಿಗೆ ತುಂಬಾನೇ ಬೇಗ ಫೀವರ್ ಬರುತ್ತೆ, ಯಾಕಂತ ನನಗೆ ಗೊತ್ತಿಲ್ಲ. ಆದ್ರೆ ಆದ್ರೆ ಅವಳಿಗೆ ಆಲ್ಮೋಸ್ಟ್ ಡೈಲಿ ಜ್ವರ ಬರುತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅವಳಿಗೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ನೀವು ಸುಮ್ಮನೆ ಯಾವುದೇ ಅನ್ನೆಸೆಸರಿ ಟೆಸ್ಟ್ ಮಾಡೋ ಅಗತ್ಯ ಇಲ್ಲ. ರುದ್ರ ಅವಳ ಶೋಲ್ಡರ್ ಮೇಲೆ ಕೈ ಇಟ್ಟು ಅವಳನ್ನ ತನ್ನ ಎದೆಗೆ ಎಳ್ಕೊಂಡ. ಆ ದಿನ ಈ ಮೂಮೆಂಟ್ ನಲ್ಲಿ ತುಂಬಾನೇ ವೀಕ್ ಆಗಿದ್ದಾಳೆ ಅಂತ ಅವನಿಗೆ ಗೊತ್ತಿತ್ತು. ಅವನು ಡಾಕ್ಟರ್ ಕಡೆ ನೋಡಿ ಅಂದ, ಡಾಕ್ಟರ್, ನಿಮಗ್ ಬೇಕಾದ ಯಾವುದೇ ಪರೀಕ್ಷೆಗಳನ್ನ ಮಾಡಿ, ಮನಿ ಬಗ್ಗೆ ಚಿಂತಿಸಬೇಡಿ. ಇದು ರುದ್ರ ರಾಜವಂಶಿ ಅವ್ರ ಮಗಳು. ಅವಳಿಗೆ ಬೆಸ್ಟ್ ಚಿಕಿತ್ಸೆ ನೀಡಿ. ಅವಳಿಗೆ ಏನೂ ಆಗ್ಬಾರ್ದು. ನನ್ನ ಮಗಳು ಕಂಪ್ಲೀಟ್ ಆಗಿ ಸೇಫ್ ಆಗಿರ್ಬೇಕು ಅಂತ ನಾನ್ ಬಯಸ್ತೀನಿ. ಇದನ್ನ ಕೇಳಿದ ವೈದ್ಯರು ಕೂಡ ಶಾಕ್ ಆದ್ರು. ಯಾಕಂದ್ರೆ ರುದ್ರನಿಗೆ ಹೆಣ್ಣು ಮಗು ಇಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ದಿನ ರುದ್ರನ ಎದೆಗೆ ಅಂಟ್ಕೊಂಡಿದ್ದವಳು ಸಡನ್ ಆಗಿ ತನ್ನ ಫೇಸ್ ಮೇಲಕ್ಕೆತ್ತಿ ರುದ್ರನನ್ನ ದಿಟ್ಟಿಸಿ ನೋಡಿದ್ಲು. ರುದ್ರ ಮತ್ತೊಮ್ಮೆ ಹೇಳ್ದ, ಈಗ ಹೋಗಿ, ಅವಳಿಗೇನಾದ್ರೂ ಆದ್ರೆ ನಾನ್ ಯಾರನ್ನು ಬಿಡಲ್ಲ. ಅವನ್ ಬೆದರಿಕೆ ಕೇಳಿದ ಡಾಕ್ಟರ್ ತಕ್ಷಣ ಅಲ್ಲಿಂದ ಓಡ್ ಹೋದ್ರು. ರುದ್ರ ಈಗ ಆದಿರಾ ಕಡೆಗೆ ನೋಡ್ದ. ಅವಳು ಇನ್ನೂ ಅದೇ ಸರ್ಪ್ರೈಸ್ ಇಂದ ಅವನನ್ನೇ ನೋಡ್ತಿದ್ಲು. ರುದ್ರ ಅವಳ ಬೆನ್ ಮೇಲೆ ಕೈ ಇಟ್ಟು ಹೇಳ್ದ, ರುದಿಕಾಗೆ ಏನೂ ಆಗೋಕೆ ಬಿಡಲ್ಲ. ಏನೂ ಇಲ್ಲ, ನೀನ್ ವರಿ ಮಾಡ್ಬೇಡ. ರುದಿಕಾ ನಿನ್ ಜೊತೆ ಕಂಪ್ಲೀಟ್ ಆಗಿ ಸೆಕ್ಯೂರ್ ಆಗಿರ್ತಾಳೆ, ನಾನ್ ಪ್ರಾಮಿಸ್ ಮಾಡ್ತೀನಿ. ಹೀಗೆ ಹೇಳ್ತಾ ಅವನು ಆದಿರಾ ಬೆನ್ ಮೇಲೆ ತನ್ನ ಕೈಯನ್ನ ಸ್ವಲ್ಪ ಹೆಚ್ಚು ಬಿಗಿಗೊಳಿಸ್ದ. ಮತ್ತೊಂದೆಡೆ ವೈದ್ಯರು ಈಗ ರುದಿಕಾಳ ಎಲ್ಲ ಟೆಸ್ಟ್ ಪ್ಲಾನಿಂಗ್ ಮಾಡೋಕೆ ರೆಡಿ ಮಾಡಿದ್ರು. ರುದಿಕಾಳ ಕಂಡೀಷನ್ ನೋಡ್ತಾ ಇಶ್ಯೂ ಅಷ್ಟೊಂದು ಸೀರಿಯಸ್ ಆಗಿರ್ಬಾರ್ದು ಅಂತ ಪ್ರೇಯರ್ ಮಾಡ್ತಿದ್ರು. ಆದ್ರೆ ರುದಿಕಾ ಲೈಫ್ ಇನ್ನು ಎಷ್ಟೊಂದು ಟೆಸ್ಟ್ ಎದುರಿಸಬೇಕಿದೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ರುದಿಕಾಳನ್ನ ಸುಮಾರು 3 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇರಿಸಲಾಗಿತ್ತು ಅಂಡ್ ಅವಳ ಎಲ್ಲ ಪರೀಕ್ಷೆಗಳನ್ನ ಏಕಕಾಲದಲ್ಲಿ ನಡೆಸಲಾಯಿತು. ಆ ಟೆಸ್ಟ್ ರಿಸಲ್ಟ್ಸ್ ಬಂದಾಗ ಡಾಕ್ಟರ್ಸ್ ಕೂಡ ಪೂರ್ತಿ ಶಾಕ್ ಆದ್ರು. ಆದಿರಾ ಅಂಡ್ ರುದ್ರ ಇಬ್ರು ರುದಿಕಾ ವಾರ್ಡ್ ಹೊರಗೆ ನಿಂತು ಅವಳ ರಿಕವರಿ ಆಗ್ಲಿ ಅಂತ ಪ್ರೇಯರ್ ಮಾಡ್ತಿದ್ರು. ರುದಿಕಾ ಬಗ್ಗೆ ಇರೋ ಆ ಟೆನ್ಷನ್ ಆದಿರಾ ಮುಖದಲ್ಲಿ ಮಾತ್ರ ಅಲ್ಲ, ರುದ್ರನ ಫೇಸ್ ನಲ್ಲೂ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಒಬ್ಬ ನರ್ಸ್ ಬಂದು ರುದ್ರನ್ ಕಡೆ ನೋಡಿ ಅಂದ್ಲು, ರುದಿಕಾಳ ಟೆಸ್ಟ್ ರಿಸಲ್ಟ್ ಬಂದಿವೆ ಮಿಸ್ಟರ್ ರಾಜವಂಶಿ. ಡಾಕ್ಟ್ರು ನಿಮ್ಮನ್ನ ಅವ್ರ ಕ್ಯಾಬಿನ್ಗೆ ಕರೀತಾ ಇದ್ದಾರೆ. ರುದ್ರ ತಕ್ಷಣ ಡಾಕ್ಟರ್ ಕ್ಯಾಬಿನ್ ಕಡೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಅವನನ್ನ ಫಾಲೋ ಮಾಡಿದ್ಲು. ಆದ್ರೆ ರುದ್ರ ಸಡನ್ ಆಗಿ ನಿಂತು ಆದಿರಾ ಕಡೆ ನೋಡಿ ಅಂದ, ರುದಿಕಾಗೆ ನಿನ್ನ ಅವಶ್ಯಕತೆ ಇರಬಹುದು, ಸೊ ನೀನ್ ಇಲ್ಲೇ ಇರು. ಆದಿರಾ ಬೇಗನೆ ರಿಪ್ಲೈ ಮಾಡಿದ್ಲು, ಇಲ್ಲ, ನಾನ್ ನಿಮ್ ಜೊತೆ ಬರ್ಬೇಕಂತ ಬಯಸ್ತೀನಿ. ರುದ್ರ ಅವಳ ಶೋಲ್ಡರ್ ಮೇಲೆ ಕೈ ಇಟ್ಟು ಹೇಳ್ದ, ಏನಾಗುತ್ತೋ ಅದನ್ನ ನಾನೇ ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆದಿರಾ ಸೈಲೆಂಟ್ ಆದ್ಲು ಅಂಡ್ ರುದ್ರ ನೇರವಾಗಿ ಡಾಕ್ಟರ್ ಕ್ಯಾಬಿನ್ಗೆ ಹೋದ. ಅವನು ಒಳಗಡೆ ಹೋಗಿ ಕ್ವೆಶನ್ ಮಾಡೋ ತರ ಡಾಕ್ಟರ್ನ ನೋಡ್ದ. ಡಾಕ್ಟರ್ ಫೇಸ್ ಫುಲ್ ಭಯದಿಂದ ತುಂಬಿತ್ತು. ರುದ್ರನ್ಗೆ ಈ ಮ್ಯಾಟರ್ ಹೇಗೆ ಹೇಳ್ಬೇಕು ಅಂತ ಅವರಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆ ದಿನ ತನ್ನನ್ನ ತಾನು ಕಂಟ್ರೋಲ್ ಮಾಡೋಕೆ ಆಗದೆ ರುದ್ರನನ್ನ ಹಿಂಬಾಲಿಸಿ ಅಂದ್ರೆ ಫಾಲೋ ಮಾಡಿ ವೈದ್ಯರ ಕ್ಯಾಬಿನ್ ಕಡೆ ಹೋದ್ಲು. ರುದ್ರ ಡಾಕ್ಟರ್ ಮುಂದೆ ನಿಂತಿದ್ದ ಅಂಡ್ ಅವರಿಬ್ರು ಫೇಸ್ ನಲ್ಲಿ ಆ ಆತಂಕ ಅಂದ್ರೆ ಆಂಗ್ಸೈಟಿ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಡಾಕ್ಟರ್ ಇನ್ನೂ ತಮ್ಮ ಕಂಡೀಷನ್ ವಿವರಿಸಿರ್ಲಿಲ್ಲ, ಸೊ ಅವರು ತುಂಬಾನೇ ನರ್ವಸ್ ಆಗಿದ್ರು ಅಂಡ್ ರುದ್ರ ಕೂಡ ಆತಂಕಕ್ಕೊಳಗಾಗಿದ್ದ. ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಥಿಂಕ್ ಮಾಡ್ತಾ ಇದ್ದ. ರುದಿಕಾ ವಾರ್ಡ್ ಹೊರಗಡೆ ನಿಂತಿದ್ದ ಆದಿರಾ ಈಗ ಡಾಕ್ಟರ್ ಕ್ಯಾಬಿನ್ ಕಡೆಗೆ ಮೂವ್ ಆಗಿದ್ಲು. ಡಾಕ್ಟರ್ ರುದ್ರನನ್ನ ನೋಡಿ ಅಂದ್ರು, ನಿಮ್ ಮಗಳು ಕಿಡ್ನಿಗೆ ಡ್ಯಾಮೇಜ್ ಆಗಿದೆ ಮಿಸ್ಟರ್ ರಾಜವಂಶಿ. ಅವಳು ಒಂದು ಕಿಡ್ನಿ ಮಾತ್ರ ವರ್ಕ್ ಮಾಡ್ತಿದೆ ಅಂಡ್ ಇನ್ನೊಂದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ನಾವು ಅದನ್ನ ರಿಮೂವ್ ಮಾಡಲೇಬೇಕು. ಡಾಕ್ಟರ್ ಮಾತು ಕೇಳಿದ್ ರುದ್ರ ಕಿರ್ಚ್ದ, ವಾಟ್, ನೀವ್ ಏನ್ ಅನ್ನೆಸೆಸರಿ ಅಂದ್ರೆ ನಾನ್ ಸೆನ್ಸ್ ಮಾತಾಡ್ತಾ ಇದ್ದೀರಾ? ವೈದ್ಯರು ಎದ್ದು ಅವನ ಹತ್ರ ಬಂದು ಅಂದ್ರು, ನಾನ್ ಮೀನಿಂಗ್ಲೆಸ್ ಆಗಿ ಮಾತಾಡ್ತಿಲ್ಲ ಮಿಸ್ಟರ್ ರಾಜವಂಶಿ, ನಾನ್ ರಿಯಾಲಿಟಿ ಹೇಳ್ತಿದ್ದೀನಿ.
ನಿಮ್ಮ ಮಗಳ ಒಂದು ಕಿಡ್ನಿ ಹಾಳಾಗಿದೆ, ಅದು ಕೆಲಸ ಮಾಡ್ತಿಲ್ಲ, ನಾವು ಅದನ್ನ ಆಪರೇಷನ್ ಮಾಡಿ ತೆಗೆದುಹಾಕಬೇಕಾಗುತ್ತೆ. ಆ್ಯಂಡ್ ಅದೇ ಟೈಮ್ನಲ್ಲಿ ನಿಮ್ಮ ಮಗಳಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಮೂತ್ರಪಿಂಡ ಕಸಿ ಅಗತ್ಯ ಇರುತ್ತೆ. ಯಾಕಂದರೆ ಅವಳು ಕೇವಲ ಒಂದು ಕಿಡ್ನಿಯಿಂದ ತನ್ನ ಇಡೀ ಲೈಫ್ ಬದುಕೋಕ್ಕೆ ಸಾಧ್ಯ ಇಲ್ಲ. ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು, ಬಟ್ ಅದಕ್ಕೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವಳು ಈಗ ತುಂಬಾ ಚಿಕ್ಕವಳು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ರುದ್ರನ್ಗೆ ಆ ಸೌಂಡ್ ಕೇಳಿದ ತಕ್ಷಣ ಹಾರ್ಟ್ ಒಂದು ಕ್ಷಣ ನಿಂತ್ಕೋದ ಹಾಗಾಯ್ತು. ಆ ದಿನ ನೆಲದ ಮೇಲೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋದನ್ನ ನೋಡಿ ಅವನು ಪೂರ್ತಿ ಶಾಕ್ ಆದ. ಅವನು ಒಂದು ಕ್ಷಣ ಕೂಡ ವೇಸ್ಟ್ ಮಾಡದೆ ಓಡ್ ಬಂದು ಅವಳನ್ನ ತನ್ನ ಆರ್ಮ್ಸ್ನಲ್ಲಿ ಎತ್ಕೊಂಡ. ಡಾಕ್ಟರ್ ಕೂಡ ಗಾಬರಿಯಿಂದ ಅವಳ ಹತ್ರ ಬಂದು ಅಂದ್ರು, ರುದ್ರ ಸರ್, ದಯವಿಟ್ಟು ನನ್ನ ಜೊತೆ ಬನ್ನಿ. ಅವರಿಗೆ ಸಡನ್ ಆಗಿ ಪ್ಯಾನಿಕ್ ಅಟ್ಯಾಕ್ ಆಗಿರೋ ಹಾಗಿದೆ. ನಾವು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಚೆಕ್ ಮಾಡಬೇಕು ಅಂತ ಹೇಳ್ತಾ ಅವರು ಮುಂದೆ ಹೋದ್ರು. ರುದ್ರ ಕೂಡ ಆದಿರಾಳನ್ನ ತನ್ನ ಮಡ್ಲಲ್ಲಿ ಎತ್ಕೊಂಡು ಫಾಸ್ಟ್ ಆಗಿ ಅವ್ರ ಹಿಂದೆ ಹೋದ. ಆಕ್ಚುಲಿ ರುದ್ರ ಅದಕ್ಕೆ ಅವಳನ್ನ ಡಾಕ್ಟರ್ ರೂಮ್ಗೆ ಕರೆಯೋಕೆ ಇಷ್ಟಪಟ್ಟಿರ್ಲಿಲ್ಲ. ಅವನಿಗೆ ಯಾಕೋ ಗೊತ್ತಿಲ್ಲ, ಬಟ್ ಅವನ ಹಾರ್ಟ್ ಆಲ್ರೆಡಿ ಏನೋ ಬ್ಯಾಡ್ ನ್ಯೂಸ್ ಕೇಳೋಕೆ ರೆಡಿ ಇರೋ ತರ ಪೇನ್ ಆಗ್ತಿತ್ತು. ಅವನು ಖಂಡಿತವಾಗಿಯೂ ಆದಿರಾಳಿಗೆ ಮೆಂಟಲಿ ಟಾರ್ಚರ್ ಕೊಡ್ತಿದ್ದ, ಅವಳ ಲೈಫ್ ಸ್ಪಾಯಿಲ್ ಮಾಡೋಕೆ ಟ್ರೈ ಮಾಡಿದ್ದ. ಆದ್ರೆ ಅವನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅವಳನ್ನ ಈ ಕಂಡೀಷನ್ ನಲ್ಲಿ ನೋಡೋಕೆ ಪಾಸಿಬಲ್ ಆಗ್ತಾ ಇರ್ಲಿಲ್ಲ. ಅವನು ಆದಿರಾಳನ್ನ ವಾರ್ಡ್ಗೆ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ದ. ವೈದ್ಯರು ಬೇಗ ಅವಳನ್ನ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಆದಿರಾ ಪಲ್ಸ್ ರೇಟ್ ತುಂಬಾನೇ ಕಡಿಮೆ ಆಗ್ತಿತ್ತು. ಡಾಕ್ಟರ್ ರುದ್ರನನ್ನ ನೋಡಿ ರಿಕ್ವೆಸ್ಟ್ ಮಾಡಿದ್ರು, ರುದ್ರ ಸರ್, ಪ್ಲೀಸ್ ನೀವು ಸ್ವಲ್ಪ ಹೊತ್ತು ಹೊರಗೆ ವೆಯ್ಟ್ ಮಾಡಿ. ಆದ್ರೆ ರುದ್ರ ತಕ್ಷಣ ಕಟ್ನಿಟ್ಟಾಗಿ ಉತ್ತರ ಕೊಟ್ಟ, ಇಲ್ಲ, ನನ್ನ ಹೆದರಿಗೆನೆ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಿ, ನಾನ್ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಕೊಡಲ್ಲ. ಡಾಕ್ಟರ್ಗೆ ರುದ್ರನ ಫೇಸ್ ನೋಡಿ ಮತ್ತೆ ಏನು ಹೇಳೋಕೆ ಧೈರ್ಯ ಬರಲಿಲ್ಲ. ಆ ಮೂಮೆಂಟ್ನಲ್ಲಿ ಆದಿರಾಳನ್ನ ಸೇವ್ ಮಾಡೋದು ಅವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ರುದ್ರ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಅವನಿಗೆ ಲೈಫ್ನಲ್ಲಿ ಫಸ್ಟ್ ಟೈಮ್ ಈ ತರಹದ ಹೆದರಿಕೆ ಆಗ್ತಿತ್ತು. ರುದಿಕಾ ICUನಲ್ಲಿದ್ದಾಳೆ, ಆದಿರಾ ಇಲ್ಲಿ ಪ್ರಜ್ಞೆ ತಪ್ಪಿದ್ದಾಳೆ. ರಾಜವಂಶಿ ಮ್ಯಾನ್ಷನ್ನ ಆ ಪವರ್ಫುಲ್ ಮ್ಯಾನ್ ಈಗ ಕಂಪ್ಲೀಟ್ ಆಗಿ ಹೆಲ್ಪ್ಲೆಸ್ ಆಗಿ ನಿಂತಿದ್ದಾನೆ. ಡಾಕ್ಟರ್ ಆದಿರಾಗೆ ಕೆಲವು ಇಂಜೆಕ್ಷನ್ಸ್ ಕೊಟ್ರು ಅಂಡ್ ಅವಳು ತುಂಬಾನೇ ವೀಕ್ ಆಗಿದ್ರಿಂದ ಅವಳಿಗೆ ಡ್ರಿಪ್ ಕೂಡ ಹಾಕಿದ್ರು. ರೀಸೆಂಟ್ ಆಗಿ ಅವಳ ಲೈಫ್ನಲ್ಲಿ ಏನೇ ನಡೀತಿದ್ರು ಅವಳು ಆಲ್ಮೋಸ್ಟ್ ಫುಡ್ ತಗೊಳ್ಳೋದನ್ನೇ ನಿಲ್ಲಿಸಿದ್ಲು. ಖಂಡಿತ ಅವಳು ಹೊರಗಡೆ ತುಂಬಾನೇ ಸ್ಟ್ರಾಂಗ್ ಅಂಡ್ ಹ್ಯಾಪಿ ಆಗಿರೋ ಹಾಗೆ ಕಾಣಿಸೋಕೆ ಟ್ರೈ ಮಾಡ್ತಿದ್ಲು. ಆದ್ರೆ ಒಳಗಡೆ ಆಳವಾಗಿ ಅವಳು ಪೂರ್ತಿ ಬ್ರೇಕ್ ಆಗಿದ್ಲು. ರುದ್ರ ಸೈಲೆಂಟ್ ಆಗಿ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಸುಮಾರು ಹಾಫ್ ಅನ್ ಅವರ್ ನಂತರ ಡಾಕ್ಟರ್ ಅವನ ಹತ್ರ ಬಂದು ಹೇಳಿದ್ರು, ಅವರು ಶೀಘ್ರದಲ್ಲೇ ಅಂದ್ರೆ ತುಂಬಾನೇ ಬೇಗ ಪ್ರಜ್ಞೆಗೆ ಮರಳ್ತಾರೆ. ಸೊ ವರಿ ಮಾಡಬೇಡಿ, ಅವರು ಈಗ ಡೇಂಜರ್ ಇಂದ ಆಚೆ ಬಂದಿದ್ದಾರೆ. ಬಟ್ ಪ್ಲೀಸ್ ಮಿಸ್ಟರ್ ರುದ್ರ ರಾಜವಂಶಿ, ಈ ಸಿಚುವೇಶನ್ ಅನ್ನ ಸ್ವಲ್ಪ ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡಿ. ಯಾಕಂದ್ರೆ ಈ ಮೂಮೆಂಟ್ ನಲ್ಲಿ ನಿಮ್ ಮಗಳು ಅಂಡ್ ನಿಮ್ ವೈಫ್ ಇಬ್ರು ಹೆಲ್ತ್ ಕೂಡ ಚೆನ್ನಾಗಿಲ್ಲ. ಏನಾದ್ರೂ ಅನ್ಲಕ್ಕಿ ಘಟನೆ ನಡೆದ್ರೆ ಏನ್ ಮಾಡೋದು? ಅಷ್ಟು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು. ಆದ್ರೆ ರುದ್ರನ ಮೈಂಡ್ ನಲ್ಲಿ ಒಂದೇ ಥಾಟ್ ರಿಪೀಟ್ ಆಗ್ತಿತ್ತು, ನಿಮ್ ಮಗಳು ಅಂಡ್ ನಿಮ್ ಹೆಂಡತಿ ಚೆನ್ನಾಗಿಲ್ಲ, ಏನಾದ್ರೂ ಅಹಿತಕರ ಘಟನೆ ನಡೆದ್ರೆ ಏನು? ರುದ್ರನ ಹಾರ್ಟ್ ಬೀಟ್ ಒಂದು ಕ್ಷಣ ಮಿಸ್ ಆದಾಗೆ ಆಯ್ತು. ಅವನು ತನ್ನ ಎದೆಯ ಮೇಲೆ ಕೈ ಇಟ್ಕೊಂಡ. ಅವನು ಒಳಗಡೆ ಯಾವುದೋ ಒಂದು ದೊಡ್ಡ ಭಾರ ಅನುಭವಿಸಿದ ಹಾಗೆ ಆಯ್ತು. ರುದ್ರನಿಗೆ ಆದಿರಾ ತನ್ನ ವೈಫ್ ಅಲ್ಲ ಅಂತ ಗೊತ್ತಿದ್ರು ಡಾಕ್ಟರ್ ಬಾಯಲ್ಲಿ ಆ ಮಾತು ಕೇಳಿದಾಗ ಅವನಿಗೆ ಯಾಕೋ ಒಂದು ವಿಚಿತ್ರವಾದ ಕನೆಕ್ಷನ್ ಫೀಲ್ ಆಯ್ತು. ಅವನು ಹಿಂದೆ ಸರ್ದ. ಮರುಕ್ಷಣ ತನ್ನ ಕೈಯನ್ನ ಗೋಡೆಯ ಮೇಲೆ ಜೋರಾಗಿ ಇಟ್ಟ. ಅವನಿಗೆ ಇದೆಲ್ಲ ಬೇಕಾಗಿರ್ಲಿಲ್ಲ. ಅವನ ಲೈಫ್ನಲ್ಲಿ ಎಮೋಷನ್ಸ್ ಅಂಡ್ ರಿಲೇಶನ್ಶಿಪ್ಸ್ ಇವು ಅವನು ಯಾವಾಗ್ಲೋ ಬಿಟ್ಟು ಬಂದಿರೋ ವಿಷಯಗಳು. ಆದ್ರೂ ವಿಧಿ ಅವನನ್ನ ಬಿಟ್ಕೊಟ್ಟಿರ್ಲಿಲ್ಲ. ಡೆಸ್ಟಿನಿ ಅವನ ಮೇಲೆ ಎಂತಹ ಗೇಮ್ ಪ್ಲೇ ಮಾಡಿತ್ತು ಅಂದ್ರೆ ಅವನು ಅದನ್ನ ಯಾವತ್ತೂ ಫರ್ಗಿವ್ ಮಾಡೋಕೆ ಪಾಸಿಬಲ್ಲೇ ಇರಲಿಲ್ಲ. ಅಂಡ್ ಇವತ್ತು ವಿಧಿ ಅವನನ್ನ ಮತ್ತೊಮ್ಮೆ ಟೆಸ್ಟ್ ಮಾಡ್ತಾ ಇತ್ತು. ರುದ್ರ ಆಲ್ಮೋಸ್ಟ್ 1.5 ಗಂಟೆ ಕಾಲ ಅಲ್ಲೇ ನಿಂತಿದ್ದ. ಆಮೇಲೆ ಅವನ ಕಣ್ಣುಗಳು ಆದಿರಾ ಮೇಲೆ ಬಿದ್ವು. ಅವಳ ಐ ಲ್ಯಾಶಸ್ ನಡುಗ್ತಾ ಇದ್ವು. ಅವನು ತಕ್ಷಣ ಅವಳ ಹತ್ರ ಬಂದ. ಆದಿರಾ ಕಣ್ ಬಿಡ್ತಿದ ಹಾಗೆ ಡಾಕ್ಟ್ರು ಹೇಳಿರೋ ಪ್ರತಿಯೊಂದು ವರ್ಡ್ ಅವಳ ಕಿವಿಯಲ್ಲಿ ಮತ್ತೆ ಎಕೋ ಆಗೋಕೆ ಸ್ಟಾರ್ಟ್ ಆಯ್ತು.
ಅವಳು ಸಡನ್ ಆಗಿ ಎದ್ದು ಕುಳಿತು ಪೂರ್ತಿ ಪ್ಯಾನಿಕ್ ಆಗಿ ಹೇಳಿದ್ಲು, ನಾನು ನಾನು ನನ್ನ ಹಾರ್ಟ್ ಬೀಟ್ ಹತ್ರ ಹೋಗ್ಬೇಕು. ಅವಳಿಗೆ ನನ್ನ ಅವಶ್ಯಕತೆ ಇದೆ. ಅವಳಿಗೇನು ಆಗಲ್ಲ. ಆ ಡಾಕ್ಟರ್ಸ್ ಎಲ್ಲ ಪೂರ್ತಿ ಮ್ಯಾಡ್ ಪೀಪಲ್. ಅವರೆಲ್ಲ ನಾನ್ ಸೆನ್ಸ್ ಮಾತಾಡ್ತಾರೆ. ನನ್ ನನ್ನ ಹಾರ್ಟ್ ಬೀಟ್ ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತ ಅವರಿಗೆ ಗೊತ್ತು. ಅವಳು ತುಂಬಾನೇ ಪವರ್ಫುಲ್. ನಾನು ನನ್ನ ಹಾರ್ಟ್ ಬೀಟ್ ಹತ್ರ ಹೋಗ್ಲೇಬೇಕು. ಹೀಗೆ ಹೇಳ್ತಾ ಅವಳು ಬೆಡ್ ಇಂದ ಕೆಳಗಿಳಿಯೋಕೆ ಹೋದ್ಲು. ನೆಕ್ಸ್ಟ್ ಸೆಕೆಂಡ್ ರುದ್ರ ಅವಳ ಶೋಲ್ಡರ್ಸ್ ಹಿಡಿದು ಸ್ಟಾಪ್ ಮಾಡ್ದ. ಆದಿರಾ ಕೂಡ ರುದ್ರನ್ ಕಡೆ ನೋಡಿದ್ಲು. ಮರುಕ್ಷಣ ಅವಳಿಗೆ ರುದ್ರ ಇಲ್ಲಿಯವರೆಗೆ ಹೇಳಿರೋ ಪ್ರತಿಯೊಂದು ರೂಢ ಮಾತುಗಳು ನೆನಪಾಗೋಕೆ ಸ್ಟಾರ್ಟ್ ಆದ್ವು. ಇವನೇ ಅಲ್ವಾ ಅವಳನ್ನ ನಾಶ ಮಾಡ್ತೀನಿ ಅಂದಿದ್ದು, ಅವಳನ್ನ ರಕ್ತದ ಕಣ್ಣೀರ್ ಹಾಕುವಂತೆ ಮಾಡ್ತೀನಿ ಅಂದಿದ್ದು, ಅವಳ ಲೈಫ್ ಲಾಂಗ್ ರಿಗ್ರೆಟ್ ಮಾಡೋ ಹಾಗೆ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದು ಇವನೇ ಅಲ್ವಾ. ರುದ್ರ ಅವಳನ್ನ ಫೋರ್ಸ್ ಮಾಡಿ ಮನೆಯಿಂದ ಹೊರಗೆ ಹಾಕ್ದಿದ್ರೆ ಅವಳು ಆ ಮಿಡ್ ನೈಟ್ ನಲ್ಲಿ ಮಗುವನ್ನ ಎತ್ಕೊಂಡು ಹೋಗ್ತಿರ್ಲಿಲ್ಲ. ಆಮೇಲೆ ಆ ಡೇಂಜರಸ್ ಮಳೆ. ಒಂದ್ ವೇಳೆ ರುದ್ರ ಆ ತರ ಬಿಹೇವ್ ಮಾಡಿದ್ರೆ ಅವಳ ಹಾರ್ಟ್ ಬೀಟ್ ಮಳೆಯಲ್ಲಿ ಪೂರ್ತಿ ನೆನೀತಾ ಇರ್ಲಿಲ್ಲ. ಆ ನೀರು ಅವಳ ಲಂಗ್ಸ್ ಒಳಗೆ ಎಂಟರ್ ಆಗ್ತಾ ಇರ್ಲಿಲ್ಲ. ಇದನ್ನೆಲ್ಲ ನೆನಪಿಸ್ಕೊಳ್ತಾ ಆದಿರಾ ಮುಖ ಪೂರ್ತಿ ದ್ವೇಷ ಅಂದ್ರೆ ಹೇಟ್ರೆಡ್ ಎಕ್ಸ್ಪ್ರೆಷನ್ ಇಂದ ತುಂಬ ಹೋಯ್ತು. ಅವಳು ತಕ್ಷಣ ರುದ್ರನ್ ಕಾಲರ್ ಹಿಡಿದು ಕಿರ್ಚಿದ್ಲು. ನೀವೀಗ ತುಂಬಾನೇ ಹ್ಯಾಪಿ ಆಗಿರ್ಬೇಕಲ್ವಾ ಮಿಸ್ಟರ್ ರಾಜವಂಶಿ? ನೀವ್ ಇಲ್ಲಿ ಏನ್ ಮಾಡ್ತಿದ್ದೀರಾ? ಇಲ್ಲಿಂದ ಹೊರಡಿ, ಹೋಗಿ ಹೋಗಿ ಸೆಲೆಬ್ರೇಟ್ ಮಾಡಿ. ನೀವು ನನ್ನನ್ನ ಹಾಳು ಮಾಡ್ಬೇಕು ಅನ್ಕೊಂಡ್ರಿ ಅಲ್ವಾ? ನೋಡಿ ನೋಡಿ ಈಗ ಪೂರ್ತಿ ಡಿಸ್ಟ್ರಾಯ್ ಮಾಡಿದೀರಾ. ನನಗೆ ಇದ್ದಿದ್ದು ಒಂದೇ ಒಂದು ಹಾರ್ಟ್ ಬೀಟ್, ಅದನ್ನು ಕೂಡ ನನ್ನಿಂದ ಕಸ್ಕೊಂಡಿದ್ದೀರಾ. ನೀವು ಪ್ರತಿಯೊಂದನ್ನು ಸ್ಪಾಯ್ಲ್ ಮಾಡಿದೀರಾ. ನೀವು ನನ್ನನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿದೀರಾ ರಾಜವಂಶಿ. ಈಗ ಹೋಗಿ ನಿಮ್ ವಿಕ್ಟರಿನ ಸೆಲೆಬ್ರೇಟ್ ಮಾಡಿ. ಅವಳು ಮಾತಾಡ್ತಾ ಅವನ ಕಾಲರ್ ಅನ್ನ ಇನ್ನು ಟೈಟ್ ಆಗಿ ಹಿಡ್ಕೊಂಡ್ಲು. ರುದ್ರ ಸೈಲೆಂಟ್ ಆಗಿ ಇದನ್ನೆಲ್ಲ ಕೇಳುತ್ತಿದ್ದ. ಇಂಥ ಸಿಚುವೇಶನ್ ಅನ್ನ ತುಂಬಾನೇ ಪ್ರೀತಿಯಿಂದ ಅಂಡ್ ಕೇರ್ ಇಂದ ಹ್ಯಾಂಡಲ್ ಮಾಡ್ಬೇಕಂತ ಡಾಕ್ಟರ್ ಹೇಳಿರೋ ಮಾತುಗಳು ಅವನಿಗೆ ನೆನಪಾದ್ವು. ಅವನ ಹಾರ್ಟ್ ಬೀಟ್ ಕೂಡ ಮಿತಿ ಮೀರಿ ಬಡಿತಾ ಇತ್ತು. ಆದಿರಾ ಸಡನ್ ಆಗಿ ಅವನನ್ನ ತನ್ನ ಕಡೆಗೆ ಹೇಳ್ಕೊಂಡು ಕೇಳಿದ್ಲು, ಏನಾಯ್ತು? ಯಾಕೆ ಸೈಲೆಂಟ್ ಆಗಿದ್ದೀರಾ? ಹೀಗೆ ಹೇಳಿ, ನಾನೇನ್ ಮಾಡ್ಬೇಕಂತ? ನೀವು ನನ್ನನ್ನ ರಕ್ತದ ಕಣ್ಣೀರು ಹಾಕಿಸ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ನೋಡಿ ನೋಡಿ ನಾನೀಗ ಅಳ್ತಿದ್ದೀನಿ ಅಂಡ್ ನನ್ನ ಹಾರ್ಟ್ ಬೀಟ್ ಕೂಡ ನನ್ನ ಜೊತೆ ಅಳ್ತಿದ್ದಾಳೆ. ಅವಳು ಪೂರ್ತಿ ಚೆನ್ನಾಗಿದ್ಲು. ಆದ್ರೆ ಸಡನ್ ಆಗಿ ಡಾಕ್ಟರ್ಸ್ ಅವಳಿಗೆ ಇಂಥ ಸೀರಿಯಸ್ ಇಶ್ಯೂ ಇದೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಪಾಸಿಬಲ್? ಅವಳಿಗೆ ಜಸ್ಟ್ ನಾರ್ಮಲ್ ಫೀವರ್ ಇತ್ತು ಅಂತ ನಾನು ಒಪ್ತೀನಿ. ಆದ್ರೆ ಒಂದು ಸಾಧಾರಣ ಜ್ವರ ಇಷ್ಟೊಂದು ದೊಡ್ಡ ಡಿಸೀಸ್ ಆಗೋಕೆ ಸಾಧ್ಯನಾ? ಇಲ್ಲ, ಇದು ಚಾನ್ಸೇ ಇಲ್ಲ. ನನ್ನ ಹಾರ್ಟ್ ಬೀಟ್ಗೆ ಏನು ಆಗಲ್ಲ. ಹೀಗೆ ಹೇಳ್ತಾ ಅವಳು ಪೂರ್ತಿ ನಡುಗೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರನ ಕಾಲರ್ ಬಿಟ್ಟು ಅವಳು ತಕ್ಷಣ ಬೆಡ್ಡಿಂದ ಕೆಳಗಿಳಿದ್ಲು. ಅವಳ ಈ ಮೆಂಟಲ್ ಸ್ಟೇಟ್ ನೋಡಿದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳೋ ಹಾಗಿತ್ತು. ರುದ್ರ ಮತ್ತೆ ಅವಳ ಶೋಲ್ಡರ್ಸ್ ಹಿಡಿದು ಅವಳನ್ನ ಕೂರ್ಸೋಕೆ ಟ್ರೈ ಮಾಡ್ತಾ ಅಂದ, ನನ್ನ ಹಾರ್ಟ್ ಬೀಟ್ಗೆ ಏನೂ ಆಗಲ್ಲ. ಅವಳಿಗೆ ಜಸ್ಟ್ ನಾರ್ಮಲ್ ಫೀವರ್ ಬಂದಿದೆ, ಸರಿನಾ? ಇದನ್ನ ಕೇವಲ ಒಂದು ನಾರ್ಮಲ್ ಫೀವರ್ ಅಂತ ಅನ್ಕೋ. ಅವನ್ ಹೀಗೆ ಹೇಳಿದ ತಕ್ಷಣ ಆದಿರಾ ಅವನನ್ನ ಪೂರ್ತಿ ಫೋರ್ಸ್ ಇಂದ ತಳ್ಳಿ ಕಿರ್ಚಿದ್ಲು. ಇದನ್ನ ನಾರ್ಮಲ್ ಫೀವರ್ ಅಂತ ಹೇಗ್ ಕನ್ಸಿಡರ್ ಮಾಡ್ಲಿ? ಮಿಸ್ಟರ್ ವಂಶಿ, ಡಾಕ್ಟರ್ ಹೇಳಿದ್ದನ್ನ ನೀವು ಕೇಳಿಸ್ಕೊಳ್ಳಿಲ್ವಾ? ನನ್ನ ಹಾರ್ಟ್ ಬೀಟ್ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಅವ್ರು ಹೇಳಿದ್ರು. ಅದ್ರ ರಿಯಲ್ ಮೀನಿಂಗ್ ನಿಮ್ಗೆ ಗೊತ್ತಿದ್ಯಾ? ನನ್ನ ಹಾರ್ಟ್ ಬೀಟ್ ಕಿಡ್ನಿ ಫೇಲ್ ಆಗಿದೆ. ಅವಳು ಓನ್ಲಿ ಒಂದ್ ಕಿಡ್ನಿಯಿಂದ ಹೇಗ್ ಸರ್ವೈವ್ ಆಗ್ತಾಳೆ? ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಇಲ್ಲ ಇಲ್ಲ, ಅವಳಿಗೆ ಏನು ಆಗೋಕ್ ಚಾನ್ಸೇ ಇಲ್ಲ. ನಾನು ಅವಳಿಗೆ ನನ್ನ ಕಿಡ್ನಿನೇ ಡೊನೇಟ್ ಮಾಡ್ತೀನಿ. ಬಟ್ ಅವಳಿಗೆ ಮಾತ್ರ ಏನು ಆಗೋಕ್ ಬಿಡಲ್ಲ. ಹೀಗೆ ಹೇಳ್ತಾ ಅವಳು ಪೂರ್ತಿ ಎಮೋಷನಲ್ ಆಗಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಈ ಮಾತು ಕೇಳಿ ರುದ್ರನ್ಗೆ ಒಂದ್ ಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದಿರಾ ತನ್ನ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾಳೆ ಅನ್ನೋದು ಅವನಿಗೆ ರಿಯಲೈಸ್ ಆಯ್ತು. ಆದಿರಾಳ ಈ ಮಾತುಗಳು ರುದ್ರನನ್ನ ಪೂರ್ತಿ ಶೇಕ್ ಮಾಡ್ಬಿಟ್ವು. ಅವನ ಮೈಂಡ್ ಒಳಗೆ ಆ ಹಳೆ ಮೆಮೊರೀಸ್ ಲೂಪ್ ತರ ಓಡೋಕೆ ಸ್ಟಾರ್ಟ್ ಆಯ್ತು. ತನ್ನ ಮಗುವನ್ನ ತನ್ನಿಂದ ದೂರ ಮಾಡ್ದ ಆ ಮಹಿಳೆಯ ಮುಖ ಅವನನ್ನ ಕಾಡ್ತಾ ಇತ್ತು. ಈಶಾ ತನ್ನ ಮಗುವನ್ನ ಕರ್ಕೊಂಡು ಎಸ್ಕೇಪ್ ಆಗಿದ್ದಾಳೆ ಅಂತ ರುದ್ರ ಅನ್ಕೊಂಡಿದ್ದ. ಆದ್ರೆ ಅವಳು ಆ ಪುಟ್ಟ ಮಗುವನ್ನ ಹಾಸ್ಪಿಟಲ್ ಹತ್ರ ಇರೋ ಕಸದ ಬುಟ್ಟಿಗೆ ಎಸ್ತಿದ್ಲು. ರುದ್ರ ತನ್ನ ಮಗುವನ್ನ ಹುಡ್ಕೋಕೆ ತುಂಬಾ ಎಫರ್ಟ್ ಹಾಕಿದ್ದ. ಪೂರ್ತಿ ಡೆಸ್ಪರೇಟ್ ಆಗಿ ಟ್ರೈ ಮಾಡಿದ್ದ. ಆಗ ಕಸದ ಬುಟ್ಟಿಯಿಂದ ಒಬ್ಬ ವ್ಯಕ್ತಿ ಮಗುವನ್ನ ಎತ್ಕೊಂಡು ಹೋಗೋದನ್ನ
ಅವನು CCTV ಕ್ಯಾಮ್ರಾ ರೆಕಾರ್ಡಿಂಗ್ ನಲ್ಲಿ ನೋಡಿದ್ದ. ಆ ವ್ಯಕ್ತಿನ ಹುಡುಕಿ ಹಿಡಿದಾಗ ಅವನು ಕುಡಿದು ಬೀದಿಯಲ್ಲಿ ಬಿದ್ದಿದ್ದ. ಅವನಿಗೆ ರುದ್ರನ್ ಕಡೆಯವರು ಎಷ್ಟೇ ಬಾರಿ ಟಾರ್ಚರ್ ಕೊಟ್ಟಿದ್ರು, ಆದ್ರೂ ಅವನು ಬಾಯ್ ಬಿಡ್ಲಿಲ್ಲ. ಆ ಕಸದ ಬುಟ್ಟಿಯಿಂದ ಎತ್ಕೊಂಡ ಮಗುವನ್ನ ಅವನು ಯಾರಿಗ್ ಕೊಟ್ಟ ಅಥವಾ ಎಲ್ಲಿ ಬಿಟ್ಟ ಅಂತ ಹೇಳಲೇ ಇಲ್ಲ. ಅದ್ರ ಮೇಲ್ ಕೂಡ ರುದ್ರ ತುಂಬಾನೇ ಟ್ರೈ ಮಾಡಿದ್ರು ಅವನ ಸ್ವಂತ ಮಗು ಅವನಿಗೆ ಸಿಗ್ಲೇ ಇಲ್ಲ. ಒಂದ್ ಕಡೆ ತನ್ನ ಮಗುವನ್ನ ಕಸದ ಬುಟ್ಟಿಯಲ್ಲಿ ಎಸ್ದೋದ ಈಶಾ ಇದ್ದಾಳೆ. ಇನ್ನೊಂದ್ ಕಡೆ ಬ್ಲಡ್ ರಿಲೇಷನ್ ಇಲ್ದೇ ಇದ್ರು ತನ್ನ ಮಗುವಿಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇರೋ ಆದಿರಾ ಇದ್ದಾಳೆ. ಆದಿರಾ ಆ ಮಗುವನ್ನ ಎಷ್ಟು ಲವ್ ಮಾಡ್ತಿದ್ದಾಳೆ ಅಂದ್ರ ತನ್ನ ಕಿಡ್ನಿ ಡೊನೇಟ್ ಮಾಡೋಕೆ ಕೂಡ ಅವಳು ಒಂದು ಕ್ಷಣ ಯೋಚನೆ ಮಾಡ್ತಿಲ್ಲ. ಆದಿರಾ ಅಳ್ತಾ ರುದ್ರನ್ ಎದೆ ಮೇಲೆ ತಲೆ ಇಟ್ಟು ಹೇಳಿದ್ಲು, ನನ್ನ ಹಾರ್ಟ್ ಬೀಟ್ಗೆ ನನ್ನ ಕಿಡ್ನಿ ಕೊಟ್ಬಿಡಿ. ಒಂದ್ ಕಿಡ್ನಿ ಯಾಕೆ, ಎರಡನ್ನೂ ಹೊರ ತೆಗೀರಿ. ನಾನು ಬದುಕೋಕೆ ಇಷ್ಟಪಡಲ್ಲ, ಬಟ್ ನನ್ನ ಹಾರ್ಟ್ ಬೀಟ್ ಚೆನ್ನಾಗಿರ್ಬೇಕು. ನೀನು ಅವಳನ್ನ ಕೇರ್ ಮಾಡ್ತೀನಂತ ನನಗೆ ಪ್ರಾಮಿಸ್ ಮಾಡು ವಂಶಿ. ನೀನು ಅವಳಿಗೆ ಯಾವುದೇ ಪ್ರಾಬ್ಲಮ್ ಬರೋಕ್ ಬಿಡಲ್ಲ ಅಂತ ಹೇಳಿದ್ಯಾ. ಸೊ ನಾನು ನನ್ನ ಕಿಡ್ನಿಗಳನ್ನ ಹ್ಯಾಪಿಯಾಗಿ ಕೊಡ್ತೀನಿ. ನಾನು ಈ ವರ್ಲ್ಡ್ ಬಿಟ್ಟು ಹೋಗ್ತೀನಿ, ಬಟ್ ಪ್ಲೀಸ್ ನನ್ನ ಕಿಡ್ನಿ ತಗೊಂಡು ಅವಳನ್ನ ಸೇವ್ ಮಾಡಿ ಅಂತ ಹೇಳ್ತಾ ಅವಳು ಅವನ ಎದೆ ಮೇಲೆ ತಲೆ ಇಟ್ಟು ಆಲ್ಮೋಸ್ಟ್ ಪ್ರಜ್ಞೆ ತಪ್ಪೋ ತರ ಆಗಿದ್ಲು. ರುದ್ರನ್ಗೆ ಈಗ ಆದಿರಾ ಮೇಲೆ ಇರೋ ದ್ವೇಷ ಕಣ್ಮರೆಯಾಗಿ ಅವಳ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಬರೋಕೆ ಸ್ಟಾರ್ಟ್ ಆಯ್ತು. ಇಷ್ಟೊಂದು ಸೆಲ್ಫ್ಲೆಸ್ ಲವ್ ತೋರಿಸ್ತಿರೋ ಈ ಹುಡುಗಿನ ತಾನು ಇಷ್ಟು ದಿನ ಯಾಕೆ ಹರ್ಟ್ ಮಾಡ್ದೆ ಅನ್ನೋ ಗಿಲ್ಟ್ ಅವನನ್ನ ಕಾಡ್ತಿದೆ. ಅವಳ ಕಣ್ಗಳು ನಿಧಾನವಾಗಿ ಮುಚ್ತಾ ಇದ್ವು. ಆ ಹೆವಿ ಮಳೆಯಲ್ಲಿ ನೆಂದಿದ್ದಕ್ಕೆ ಈಗ ಅವಳಿಗೂ ಜ್ವರ ಬರೋಕೆ ಸ್ಟಾರ್ಟ್ ಆಯ್ತು. ಅಂಡ್ ಪೂರ್ತಿ ವೀಕ್ ಆಗಿದ್ರಿಂದ ಅವಳಿಗೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ಲೇ ಇಲ್ಲ. ರುದ್ರ ಅವಳ ತಲೆಯ ಭಾರವನ್ನ ತನ್ನ ಎದೆ ಮೇಲೆ ಫೀಲ್ ಮಾಡಿದ ತಕ್ಷಣ ಅವಳ ಮುಖವನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡ. ಅವಳು ಪ್ರಜ್ಞೆ ತಪ್ಪಿ ಅನ್ಕಾನ್ಶಿಯಸ್ ಆಗಿರೋದನ್ನ ನೋಡಿ ರುದ್ರನ್ ಕಣ್ಣುಗಳಿಂದಲೂ ಕಣ್ಣೀರ್ ಹರಿತು. ಆದ್ರೆ ಮರುಕ್ಷಣನೆ ಅವನು ಅದನ್ನ ಉರ್ಸ್ಕೊಂಡ. ಅವನು ತನ್ನನ್ನ ತಾನು ಕಂಪ್ಲೀಟ್ ಆಗಿ ಒಂದು ಕಲ್ಲು ಹೃದಯದ ಮನುಷ್ಯನ ತರ ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇತ್ತು. ಆ ಮೂಮೆಂಟ್ ನಲ್ಲಿ ಅವನ ಮೈಂಡ್ ಒಳಗೆ ಎಷ್ಟೊಂದು ಯೋಚನೆಗಳು ಓಡ್ತಿದ್ವು ಅಂದ್ರೆ ಅದನ್ನ ಆದಿರಾಳಿಗೆ ಎಕ್ಸ್ಪ್ಲೈನ್ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಅವಳನ್ನ ಬೆಡ್ ಮೇಲೆ ಮಲಗಿಸಿ ಅವಳನ್ನೇ ನೋಡ್ತಾ ಅಂದ, ನನಗ್ ಗೊತ್ತು ಆದಿರಾ, ನಾನ್ ಈಗ ಮಾಡೋಕ್ ಹೊರಟಿರೋ ಕೆಲ್ಸ ಮುಗಿದ ಮೇಲೆ ನೀನು ನನ್ನನ್ನ ಪಕ್ಕಾ ಹೇಟ್ ಮಾಡ್ತೀಯಾ ಅಂತ. ಆದ್ರೆ ಅದು ಪರವಾಗಿಲ್ಲ, ನಿನ್ ದ್ವೇಷವನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ನಾನು ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿದೀನೋ ಅದನ್ನ ಖಂಡಿತ ಮಾಡ್ತೀನಿ ಅಂತ ಹೇಳ್ದ. ಅಷ್ಟು ಹೇಳಿ ಅವನು ಒಂದು ಡೀಪ್ ಬ್ರೆತ್ ತಗೊಂಡು ಆ ವಾರ್ಡಿಂದ ಹೊರಗಡೆ ಹೋದ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ವಾರ್ಡ್ಗೆ ಬಂದು ಆದಿರಾಳನ್ನ ಮತ್ತೆ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ರುದ್ರ ಅಲ್ಲಿಂದ ಹೋಗುವಾಗ ಡಾಕ್ಟರ್ಗೆ ಅವಳನ್ನ ನೋಡ್ಕೊಳ್ಳೋಕೆ ಇನ್ಫಾರ್ಮ್ ಮಾಡಿದ್ದ. ಈ ನಡುವೆ ರುದ್ರ ಹೃದಿಕಾಗೆ ಟ್ರೀಟ್ಮೆಂಟ್ ನೀಡ್ತಿದ್ದ ಇನ್ನೊಬ್ಬ ಡಾಕ್ಟರ್ ಕ್ಯಾಬಿನ್ ಅಲ್ಲಿ ಕುಳಿತಿದ್ದ. ಅವನು ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ದ ರೀತಿ ನೋಡಿ ಆ ಡಾಕ್ಟರ್ ಪೂರ್ತಿ ಕನ್ಫ್ಯೂಸ್ ಆಗಿದ್ರು. ರುದ್ರ ಏನೋ ಒಂದು ಪ್ಲಾನ್ ಮಾಡ್ತಿದ್ದ, ಆದ್ರೆ ಅದು ಏನಂತ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ರುದ್ರ ಯಾವುದೋ ಒಂದು ವಿಷಯದ ಬಗ್ಗೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದ. ಅಂಡ್ ರಾಜವಂಶಿ ಏನಾದ್ರೂ ಹೇಳಿದ್ರೆ ಅದನ್ನ ಅವರು ಫಾಲೋ ಮಾಡ್ಲೇಬೇಕಿತ್ತು. ಸ್ವಲ್ಪ ಹೊತ್ತಿನ ನಂತರ ರುದ್ರ ಅಲ್ಲಿಂದ ಎದ್ದು ಹೊರಟೋದ. ಡಾಕ್ಟರ್ ಅನ್ನ ಇನ್ ಹೆಚ್ಚಿನ ಗೊಂದಲದಲ್ಲಿ ಬಿಟ್ಟು ಹೋಗಿದ್ದ. ಸುಮಾರು 1 ಗಂಟೆ ಆದ್ಮೇಲೆ ಆದಿರಾ ಪ್ರಜ್ಞೆ ಮರಳಿತು. ಅವಳು ಬೆಡ್ ಮೇಲೆ ಎದ್ದು ಕುಳಿತು ಸುತ್ತಲೂ ನೋಡಿದ್ಲು. ಅವಳ ನೋಟ ರುದ್ರನನ್ನ ಹುಡುಕ್ತಾ ಇತ್ತು, ಆದ್ರೆ ಅಲ್ಲಿ ರುದ್ರ ಎಲ್ಲೂ ಇರ್ಲಿಲ್ಲ. ಅವಳು ತಕ್ಷಣ ಬೆಡ್ಡಿಂದ ಎದ್ದು ಹೊರಗೆ ರುದಿಕಾ ವಾರ್ಡ್ ಇರೋ ಕಡೆ ಹೋದ್ಲು. ಬಾಗ್ಲ ಹತ್ರ ಹೋಗಿ ಅವಳು ಗಾಜಿನ ವಿಂಡೋ ಮೂಲಕ ಒಳಗ್ ನೋಡಿದ್ಲು. ಅಲ್ಲಿ ಹನಿ ಹನಿಯಾಗಿ ಬೆವರ್ತಾ ಇದ್ದ ರುದಿಕಾ ಕ್ಲಿಯರ್ ಆಗಿ ಕಾಣಿಸ್ತಿದ್ಲು. ಅವಳನ್ನ ಆ ಕಂಡೀಷನ್ ನಲ್ಲಿ ನೋಡಿ ಆದಿರಾ ಕಣ್ಣಲ್ಲಿ ನೀರ್ ತುಂಬಿ ಬಂತು. ಅವಳು ವಾರ್ಡ್ ಒಳಗೆ ಹೋಗೋಕೆ ಟ್ರೈ ಮಾಡ್ತಿದ್ದ ಹಾಗೆ ಒಬ್ಬ ನರ್ಸ್ ಅವಳನ್ನ ತಡೆದು ನಿಲ್ಸಿದ್ಲು. ನೀವು ಇವಾಗ್ಲೇ ಒಳಗೋಗೋಕೆ ಸಾಧ್ಯ ಇಲ್ಲ, ಮೊದಲು ನೀವು ಡಾಕ್ಟರ್ ಕ್ಯಾಬಿನ್ಗೆ ಹೋಗಿ ಬರ್ಬೇಕು. ಪೇಷಂಟ್ ಭೇಟಿ ಮಾಡೋ ಮೊದಲು ನೀವು ಡಾಕ್ಟರ್ನ ಮೀಟ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ಲು. ಆದಿರಾ ತುಂಬಾನೇ ಸರ್ಪ್ರೈಸ್ ಆಗಿ ಆ ನರ್ಸ್ ಮುಖ ನೋಡಿದ್ಲು. ಆದ್ರೆ ವಾದ ಮಾಡದೆ ಸೈಲೆಂಟ್ ಆಗಿ ಡಾಕ್ಟರ್ ಕ್ಯಾಬಿನ್ ಕಡೆ ಹೋದ್ಲು. ಅವಳು ಅಲ್ಲಿ ಹೋದ ತಕ್ಷಣ ಡಾಕ್ಟರ್ ಅವಳನ್ನ ನೋಡಿ, ವೆಲ್ಕಮ್, ಬನ್ನಿ ಕುಳಿತುಕೊಳ್ಳಿ ಮಿಸ್ ಆದಿರಾ ಅಂತ ಹೇಳಿ ಅವಳನ್ನ ಚೇರ್ ಮೇಲೆ ಕೂರೋಕೆ ಸನ್ನೆ ಮಾಡಿದ್ರು.
ಆದಿರಾ ಸದ್ದಿಲ್ದೆ ಕುಳಿತುಕೊಂಡ್ಲು. ಡಾಕ್ಟರ್ ಅವಳ ಮುಂದೆ ಒಂದು ಪೇಪರ್ ಇಟ್ರು. ಆದಿರಾ ಆಶ್ಚರ್ಯದಿಂದ ಅದನ್ನ ನೋಡಿ, ಇದೇನು ಡಾಕ್ಟರ್ ಅಂತ ಕೇಳಿದ್ಲು. ಡಾಕ್ಟರ್ ಒಂದು ಲಾಂಗ್ ಬ್ರೆತ್ ತಗೊಂಡು ಆದಿರಾ ಕಡೆ ನೋಡಿದ್ರು. ಅವ್ರ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ ಏನೋ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ರಿವೀಲ್ ಮಾಡೋ ಹಾಗಿತ್ತು.